ಚಿಕ್ಕಬಳ್ಳಾಪುರದಲ್ಲಿ ಇಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆ ನಡೆದಿದ್ದು 5 ವರ್ಷಗಳಿಗೊಮ್ಮೆ ನಡೆಯುವ ಚುನಾವಣೆ ಬಹು ಕುತೂಹಲಕಾರಿಯಾಗಿದೆ. ನಗರದ ಸರ್ಕಾರಿ ನೌಕರರ ಭವನ, ಕಂದಾಯ ಭವನ, ಜೂನಿಯರ್ ಕಾಲೇಜ್, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಒಟ್ಟು 10 ಮತ ಕೇಂದ್ರದಲ್ಲಿ ಚುನಾವಣೆ ನಡೆದಿದೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಡೆದಿದೆ. ಸಂಜೆಯೇ ಮತ ಎಣಿಕೆ ನಡೆಸಿ ಫಲಿತಾಂಶ 8 ಗಂಟೆಗೆ ಘೋಷಿಸಲಾಗಿದೆ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಅಧಿಕಾರಿಯಾಗಿ ಸರ್ಕಾರಿ ನಿವೃತ್ತ ಶ್ರೀನಿವಾಸ ರೆಡ್ಡಿ ನೇತೃತ್ವದಲ್ಲಿ ಚುನಾವಣೆಯ ಮತದಾನ ಪ್ರಕ್ರಿಯೆ ನಡೆದಿದ್ದು, ಒಟ್ಟು 63 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದ್ದು, ಅದರಲ್ಲಿ ಅವಿರೋಧವಾಗಿ 42 ಸ್ಥಾನಗಳು ಆಯ್ಕೆಯಾಗಿದ್ದು, 21 ಸ್ಥಾನಗಳಿಗೆ ಮತದಾನ ಪ್ರಕ್ರಿಯೆ ಇಂದು ನಡೆದಿದೆ. ನಾನು ಶ್ರೀನಿವಾಸ ರೆಡ್ಡಿ ಅಂತ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಟೋಟಲಿ ಎಲ್ಲ ಇಲಾಖೆಗಳು ಸೇರಿ 63 ಸ್ಥಾನಗಳು ಚುನಾವಣೆ ನಡೀತಾ ಇದೆ. 63 ಸ್ಥಾನಗಳ ಪೈಕಿ 42 ಸ್ಥಾನ ಅವಿರೋಧ ಆಯ್ಕೆ ಆಗಿದೆ. ಆಮೇಲೆ ಚುನಾವಣೆಗೆ ಹೋಗಿರೋದು 17 ಕ್ಷೇತ್ರಗಳು. 17 ಕ್ಷೇತ್ರಗಳಲ್ಲಿ ಓಲ್ಡ್ ಮಿಡ್ಲ್ ಸ್ಕೂಲ್ BB ರಸ್ತೆ ಚಿಕ್ಕಬಳ್ಳಾಪುರದಲ್ಲಿ 4 ಮತಗಟ್ಟೆ ಸ್ಥಾಪಿಸಿದ್ದೀವಿ. ಪ್ರೌಢಶಾಲೆಯಲ್ಲಿ 4 ಮತಗಟ್ಟೆ ಸ್ಥಾಪನೆಯಾಗಿದೆ. ಸರ್ಕಾರಿ ನೌಕರರ ಕಂದಾಯ ಭವನದಲ್ಲಿ 2 ಮತಗಟ್ಟೆ, ಈ ಕಂದಾಯ ಇಲಾಖೆ ನೌಕರರ ಭವನದಲ್ಲಿ 2 ಮತಗಟ್ಟೆ, ಇನ್ನೊಂದು ಮತಗಟ್ಟೆ ಸರ್ಕಾರಿ ನೌಕರರ ಮತಗಟ್ಟೆಯಲ್ಲಿ 4 ಚುನಾವಣೆ ನಡೆಸ್ತಾ ಇದ್ದೀವಿ. ಟೋಟಲಿ ಇವತ್ತು ಚುನಾವಣೆ ನಡೆಸ್ತಾ ಇರೋದು 1150 ಮತದಾರರಿಗೆ ಚುನಾವಣೆ ನಡೆಸ್ತಾ ಇದ್ದೀವಿ. ಇದು ಸುಮಾರು 1 ತಿಂಗಳಿಂದ ಎಲ್ಲ ಪ್ರಕ್ರಿಯೆಗಳು ಚುನಾವಣೆಯದು ಕಾನೂನು ಬದ್ಧವಾಗಿ ಮಾಡ್ತಾಯಿದ್ದೀವಿ. ಅದರಲ್ಲಿ ಇದುವರೆಗೂ ಯಾವುದೇ ಅಹಿತಕರ ನಡೆದಿಲ್ಲ. ಇವತ್ತು ಸಹ 1 ಗಂಟೆ ಸಮಯವರೆಗೂ ಯಾವುದೇ ಅಹಿತಕರ ನಡೆದಿಲ್ಲ. ತುಂಬ ಶಾಂತಯುತ ಚುನಾವಣೆ ನಡೀತಾ ಇದೆ. 4 ಗಂಟೆವರೆಗೂ ಚುನಾವಣೆ ನಡೀತದೆ. ಚುನಾವಣೆ ನಡೆಯುವ ಕ್ಷೇತ್ರಗಳದು 4 ಗಂಟೆ ಮೇಲೆ ಫಲಿತಾಂಶ ಪ್ರಕಟಗೊಂಡಿದೆ. ಪ್ರಕಟ ಆದ ಮೇಲೆ ಈ ಅವಿರೋಧ ಆಯ್ಕೆ ಚುನಾವಣೆ ಗೆದ್ದಿರೋ ಪಟ್ಟಿಯನ್ನು ರೆಡಿ ಮಾಡಿ ಅವ್ರಿಗೆ ಸಂಬಂಧಪಟ್ಟ ದಿನಾಂಕ ನಿಗದಿಪಡಿಸಿ ಅವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ. ಇವತ್ತೇ ಘೋಷಣೆ ಆಗುತ್ತೆ. ಅವಿರೋಧ ಆಯ್ಕೆ ಇರೋದು ಮೊದಲೇ ಘೋಷಣೆ ಆಗಿದೆ. ಇವತ್ತು ಚುನಾವಣೆ ನಡೆಯೋದು ಇವತ್ತೇ ಘೋಷಣೆ ಆಗುತ್ತೆ. ಅದರಲ್ಲಿ ಮೋಸ್ಟ್ಲಿ ಪ್ರೈಮರಿ ಸ್ಕೂಲ್ ಸ್ಟಾಫಲ್ಲಿ ಸ್ವಲ್ಪ ಜಾಸ್ತಿ ಇದೆ ಮತದಾರರು. ಮಿಕ್ಕಿದ ಇಲಾಖೆ ಬೇಗ ಆಗುತ್ತೆ. ಅದು ಸ್ವಲ್ಪ ಒಂದು 8 ಗಂಟೆ ಆಗ್ಬೋದು ಅಂತ ನನ್ನ ಭಾವನೆ. ಅದಕ್ಕೆ ಸಂಬಂಧಪಟ್ಟ ಮತಗಟ್ಟೆ ಅಧಿಕಾರಿಗಳು ನೇಮಕ ಮಾಡಿದ್ದೀವಿ. ಅದೇ ಅಹಿತಕರ ನಡೆದಿರ ನಮ್ಮ ಪೊಲೀಸ್ ಇಲಾಖೆಯವರು ಸಹ ಒಳ್ಳೆ ಕೋಪರೇಷನ್ ಕೊಟ್ಟು ರಕ್ಷಣೆ ಕೊಟ್ಟಿದ್ದಾರೆ. ಈ ಚುನಾವಣೆ ನಡೆಯುವಾಗ ಯಾರನ್ನು ಮತ ಮಾಡೋಕ್ಕೆ ಹೋದಾಗ ಯಾವುದೇ ಮೊಬೈಲ್ ಆಗಲಿ ಇನ್ನೊಂದಾಗಲಿ ಒಳಗೆ ಬಿಡ್ತಾಯಿಲ್ಲ. ಮತದಾನ ಮಾಡೋಕ್ಕೆ ಸಂಬಂಧಪಟ್ಟ ಇಲಾಖೆ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸಿ ಮತದಾನ ಮಾಡಬೇಕು. ಇಷ್ಟೆಲ್ಲ ಪ್ರಕ್ರಿಯೆ ನಡೀತಾ ಇದೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. 100% ಶಾಂತಿಯುತವಾಗಿ ಮುಗಿಯುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆ ನಡೆದಿದ್ದು, ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4ರವರೆಗೂ ಸರದಿ ಸಾಲಿನಲ್ಲಿ ನಿಂತು ತಮ್ಮ ನೆಚ್ಚಿನ ಸಹೋದ್ಯೋಗಿಗಳಿಗೆ ಮತದಾನ ಮಾಡಿದ್ದು ವಿಶೇಷವಾಗಿತ್ತು. ಸರ್, 2024-29 ಅವಧಿಯ ನಮ್ಮ ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೀತಾ ಇದೆ. ಜಿಲ್ಲಾ ನಿರ್ದೇಶಕರ ಚುನಾವಣೆ ಇದು. ಈಗಾಗಲೇ 63 ಒಟ್ಟು ಅಭ್ಯರ್ಥಿಗಳು ಆಯ್ಕೆ ಆಗಬೇಕಾಗಿತ್ತು. ಅದರಲ್ಲಿ ಈಗ 42 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು 21 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳಿಗೆ ಚುನಾವಣೆ ನಡೀತಾ ಇದೆ. ಸುಮಾರು ಒಂದು 10 ಬೂತ್ ಮಾಡಿದ್ದೀವಿ. ಇಲ್ಲೂ ಮತ್ತು ಸರ್ಕಾರಿ ಪ್ರೌಢಶಾಲೆ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಎಲ್ಲ ಸರ್ಕಾರಿ ನೌಕರರು ಸಹ ಆರಾಮಾಗಿ ಬಂದು ಅವರವರ ಅಭ್ಯರ್ಥಿಗಳಿಗೆ ಮತನ ಚಲಾಯಿಸ್ತಾ ಇದ್ದಾರೆ. ಇನ್ನು ಸದ್ಯಕ್ಕಂತೂ ಎಲ್ಲೂ ಕಡೆ ತೊಂದರೆ ಏನಿಲ್ಲ. ಎಲ್ಲ ಫೇರ್ ಎಲೆಕ್ಷನ್ಸು ಆರಾಮಾಗಿ ನಡೀತಾ ಇದೆ ಸರ್. ಇನ್ನು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ಪೊಲೀಸ್ ಸಿಬ್ಬಂದಿ ಚುನಾವಣಾ ಕೇಂದ್ರಗಳ ಸುತ್ತು ಸರ್ಪಗಾವಲಿತ್ತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.